ಬೇಕು. ಅಕ್ಕ ಬೇಗ ಬಿಡಿ ಅಕ್ಕ. ಅಮ್ಮ ಬೇಗಮ್ಮ. ಯಾಕೆ ಕಿತ್ತಾಡ್ತಾ ಇದ್ದೀರಾ ಇಬ್ರು? ಏನಾಯ್ತು ಇಲ್ಲಿ? ಅಮ್ಮ ನೋಡಿ, ಇವನು ಕೂದಲು ಎಳಿತಾ ಇದ್ದಾನೆ. ಅಮ್ಮ ನೋಡಿ, ಅಕ್ಕ ರಿಮೋಟ್ ಕೊಡ್ತಾ ಇಲ್ಲ. ಇಬ್ರು ಮತ್ತೆ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಅಮ್ಮ ತಗೊಳ್ಳಿ ಚೆಸ್. ಇಬ್ರು ಕೂತ್ಕೊಂಡು ಆಟ ಆಡಿ. ಇಬ್ರು ಜೈಗ್ಲ ಆಡ್ಬೇಡಿ, ಸುಮ್ಮನೆ ಕೂತ್ಕೊಂಡು ಆಟ ಆಡಿ. ಕುದಿಯ ಅನ್ಸೋದು ಹೆಂಗ ನಿನಗೆ ಗೊತ್ತಿಲ್ವಾ? ನನಗೊತ್ತು. ಅಯ್ಯೋ ಗೋಪಾಲ್ ಅಂಕಲ್. ಮಕ್ಕಳೇ, ಈ ದಿನದ ಕಾರ್ಯಕ್ರಮಕ್ಕೆ ನಾನು ಏನು ತಂದಿದ್ದೀನಿ ಊಹಿಸಿ ನೋಡೋಣ. ಏನ್ ತಂದಿದ್ದೀರಾ ಗೋಪಾಲ್ ಅಂಕಲ್? ಏನಾದರೂ ವಿಶೇಷವಾಗಿ ತಂದಿದ್ದೀರಾ? ಹೌದು, ತಾಜಾ ತರಕಾರಿ ಮತ್ತು ಸಾಂಬಾರು ಪದಾರ್ಥಗಳನ್ನು ನೇರವಾಗಿ ಮಾರುಕಟ್ಟೆನಿಂದ ಇಲ್ಲಿಗೆ ತಂದಿದ್ದೇನೆ. ಆದರೂ ಇವತ್ತು ಔತಣದ ಮಾತಲ್ಲ. ನಾವು ಇಂದು ದಕ್ಷಿಣ ಭಾರತದ ಅಮೋಘವಾದ ಮತ್ತು ಸಾಂಪ್ರದಾಯಿಕ ಹಬ್ಬಗಳ ಬಗ್ಗೆ ತಿಳಿಯೋಣ. ಅಮ್ಮ ನನ್ಗೆ ಹೇಳಿದ್ರು, ಇವತ್ತು ನಾವು ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರ್ ಎಲ್ಲ ತಿಂತಿರಂತೆ. ನನಗದನ್ನು ತಿನ್ನಕ್ಕೆ ತುಂಬಾ ಆಸೆ ಆಗ್ತದೆ. ಗೋಪಾಲ್ ಅಂಕಲ್, ದೋಸೆ ಅಂದ್ರೆ ಏನು? ದೋಸೆ ಎಂದರೆ ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನು ನೆನೆಸಿ ರುಬ್ಬಿ ತಯಾರಿಸುವ ಹಿಟ್ಟನ್ನು ಹಂಚಿನ ಮೇಲೆ ತೆಳುವಾಗಿ ಹರಡಿ ಗರಿಗರಿಯಾಗಿ ತಯಾರಿಸಿದ ರುಚಿಯಾದ ತಿಂಡಿ. ಅರ್ಜುನ್, ನಿನಗೆ ಜಾಸ್ತಿ ಇಷ್ಟ ಆಗುತ್ತೆ. ಗೋಪಾಲ್ ಅಂಕಲ್, ನನಗೆ ತಡೆಯಕ್ಕೆ ಆಗ್ತಾ ಇಲ್ಲ. ಈಗಲೇ ತಿನ್ಬೇಕು ಅಂತ ಅನಿಸ್ತಾ ಇದೆ. ನಮಸ್ಕಾರ ಗೋಪಾಲಣ್ಣ. ರಾಮ್ ಅವರು ಸ್ವಲ್ಪ ಆಚೆ ಕಡೆ ಹೋಗಿದ್ದಾರೆ. ನೀವು ಸರಿಯಾದ ಸಮಯಕ್ಕೆ ತರಕಾರಿಗಳನ್ನು ತಂದು ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಅಣ್ಣ. ಇವತ್ತು ನಾವು ದಕ್ಷಿಣ ಭಾರತದ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಿಮಗೆ ತಿಳಿದಿದೆಯಾ, ನಮ್ಮ ಇಡ್ಲಿ ಮತ್ತು ದೋಸೆಯು ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಕಡೆ ತಿನ್ನುತ್ತಾರೆ. ಹೌದಾ ಅಂಕಲ್? ನಿಜವಾಗ್ಲೂ? ನನಗೂ ಬಹಳ ಕುತೂಹಲ ಇದೆ ಅಂಕಲ್. ಕಣ್ಣು ಮುಚ್ಚ್ರಿ, ನಾನು ನಿಮಗೆ ಸರಿಯಾದ ಜಾಗಕ್ಕೆ ಕರ್ಕೊಂಡೋಗ್ತೀನಿ. ಅರ್ಜುನ್, ಕಣ್ಮುಚ್ಚು. ಕಣ್ಬಿಡಿ. ಇಲ್ಲೇ ನಮ್ಮ ಸಾಂಪ್ರದಾಯಿಕ ಖಾದ್ಯಗಳನ್ನು ಸಂಸ್ಕರಿಸಿ ರಫ್ತು ಮಾಡುವ ಜಾಗ ಇದೆ. ವಾ, ನಮ್ಮ ದೇಶದ ಆಹಾರ ಪದಾರ್ಥಗಳು ವಿಶ್ವದಲ್ಲೇ ಹೆಸರುವಾಸಿಯಾಗಿದ್ಯಾ? ಹೌದು, ಇವು ಬರೀ ರುಚಿಯಷ್ಟೇ ಅಲ್ಲ, ಉತ್ತಮ ಗುಣಮಟ್ಟ ಹಾಗೂ ಪೌಷ್ಟಿಕಾಂಶದಿಂದ ಕೂಡಿರುತ್ತಿದೆ. ಇನ್ನೂ ಹಲವು ಸಾಂಪ್ರದಾಯಿಕ ಖಾದ್ಯಗಳಿಗೆ ಪೇಟೆಂಟ್ ಸಿಕ್ಕಿದೆ. ಇದು ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿದಿದೆ. ಗೋಪಾಲ್ ಅಂಕಲ್, ಪೇಟೆಂಟ್ ಅಂತ ಏನು? ಪೇಟೆಂಟ್ ಎಂದರೆ ಯಾವುದೇ ಆವಿಷ್ಕಾರಕ್ಕೆ ಕಾನೂನಿನಿಂದ ಸಿಗುವ ಒಪ್ಪಿಗೆ. ಇದರಿಂದ ನಮ್ಮ ಖಾದ್ಯಗಳು ಸಾಂಪ್ರದಾಯಿಕ ರುಚಿಯನ್ನು ಕಾಪಾಡುವುದರ ಜೊತೆಗೆ ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸಿದೆ. ಅಂಕಲ್, ನಿಮ್ಮ ಮಾತಿನ ಅರ್ಥ ಏನು? ಪ್ರಪಂಚದಲ್ಲಿರುವ ಎಲ್ಲ ಭಾರತದ ಹೋಟೆಲ್ಗಳಲ್ಲಿ ನಮ್ಮ ದೇಶದ ಆಹಾರ ಪದಾರ್ಥಗಳನ್ನೇ ಬಳಸುತ್ತಾರೆ? ಎಲ್ಲೆಡೆ ಅಲ್ಲ, ಆದರೂ ಬಹಳಷ್ಟು ಕಡೆ ಬಳಸ್ತಾರೆ. ನಮ್ಮ ಇಂಡಿಯನ್ ಶೆಫು ಫಾರಿನಲ್ಲಿ ನಮ್ಮ ಇಂಡಿಯನ್ ಊಟ ಸರ್ವ್ ಮಾಡ್ತಿದ್ದಾರೆ. ಎಷ್ಟು ಖುಷಿ ಆಗುತ್ತಲ್ವಾ ಅಂಕಲ್? ಕಣ್ಮುಚ್ಚಿ, ನಾನು ನಿಮಗೆ ಮತ್ತೆ ಸರಿಯಾದ ಜಾಗಕ್ಕೆ ಕರ್ಕೊಂಡೋಗ್ತೀನಿ. ಅರ್ಜುನ್, ಮತ್ತೆ ಹಲೋ ಶೆಫ್ ರಾಜ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಫುಡ್ ತುಂಬ ಚೆನ್ನಾಗಿದೆ. ನಿಮ್ಮ ದೋಸೆ, ಇಡ್ಲಿ ಬಗ್ಗೆ ತುಂಬ ಕೇಳಿದ್ದೀನಿ. ನಮಸ್ಕಾರ ಶೆಫ್ ಮೀರಾ, ನಾನು ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಫುಡ್ ಟ್ರಕ್ನಲ್ಲಿ
ವಿಶೇಷವಾದ ತಿಂಡಿಗಳ ಜೊತೆಗೆ ದೋಸೆ ಮತ್ತು ಇಡ್ಲಿ ಕೂಡ ಬಡಿಸ್ತೀವಿ. ಇನ್ನು ನಂಗೆ ಕಾಯಕ್ಕಾಗಲ್ಲ. ದೋಸೆ ಮತ್ತು ಇಡ್ಲಿ ಎಂಥ ಪ್ರಸಿದ್ಧವಾದ ತಿಂಡಿಗಳು. ಹೌದು ಹೌದು, ದೋಸೆ ಮತ್ತು ಇಡ್ಲಿ ಎರಡನ್ನೂ ಒಂದೇ ಹಿಟ್ಟಿನಿಂದ ತಯಾರಿಸುತ್ತಾರೆ. ಹಾ ಶೆಫ್ರಾಜ್, ಹೇಳಿದ್ ಸಾಕು, ಮೊದಲು ನನಗೆ ತಿನ್ನಕ್ ಕೊಡಿ. ಹಾಂ ಮೇಡಮ್, ಕೊಡ್ತೀನಿ 1 ನಿಮಿಷ. ಎಷ್ಟು ಚೆನ್ನಾಗಿದೆ. ನನಗೆ ಮನೆ ಊಟ ನೆನಪಾಗ್ತಿದೆ. ಹೌದು ಮ್ಯಾಮ್, ಅಜ್ಜಿ ಕೈ ಅಡುಗೆ ಥರನೇ ಇರುತ್ತೆ. ಇಲ್ಲ ಅಂದರೆ ಇಷ್ಟು ರುಚಿ ಎಲ್ಲಿಂದ ಬರುತ್ತೆ? ರುಚಿ ಅಷ್ಟೇ ಅಲ್ಲ, ಗ್ರಾಹಕರ ನಂಬಿಕೆ ಕೂಡ ಉಳಿಸ್ಕೊತೀವಿ. ಮುಂದಿನ ಸಲ ಬರೋವಾಗ ನಾನು ಫ್ಯಾಮಿಲಿ ಜೊತೆ ಬರ್ತೀನಿ. ವಾವ್ ಅಂಕಲ್, ಫುಡ್ ಟ್ರಕ್ ಫಾರಿನಲ್ಲಿ. ನಮ್ಮ ದೇಶದ ಊಟನೇ ಬೆಸ್ಟ್ ಅಂಡ್ ಬೆಸ್ಟ್. ಟೇಸ್ಟ್ ಮೇ ಬೆಸ್ಟ್ ಮಮ್ಮಿ ಆರ್ ಬ್ರ್ಯಾಂಡ್ ನೇಮ್ ಹೇಳ್ಬಿಡ, ಸ್ಪಾನ್ಸರ್ಶಿಪ್ ಸಿಕ್ಕಿಲ್ಲ. ಮತ್ತೆ ನೆನ್ಪಿಟ್ಕೋ, ಭಾರತೀಯ ಆಹಾರಗಳು ಬರೀ ರುಚಿಗೆ ಮಾತ್ರ ಅಲ್ಲ, ಅವು ಉತ್ತಮವಾದ ಆರೋಗ್ಯವನ್ನು ಕೊಡುತ್ತವೆ. ಸಿರಿಧಾನ್ಯಗಳ ಬಗ್ಗೆ ಕೇಳಿದೀಯಾ? ರಾಗಿ, ಸಜ್ಜೆ, ಜೋಳ, ನವಣೆ ಮುಂತಾದವು ಪ್ರಪಂಚದಾದ್ಯಂತ ಜನಪ್ರಿಯತೆಯನ್ನು ಪಡೆದಿವೆ. ಅಷ್ಟೊಂದು ಬೆನಿಫಿಟ್ಸ್ ಇದೆಯಾ? ಹಾಗಾದ್ರೆ ಬೆಲೆನೂ ಜಾಸ್ತಿ ಇರುತ್ತೆ. ಯಜಮಾನ್ರೆ, ಬೆಲೆ ಬಗ್ಗೆ ಮಾತಾಡೋ ದೊಡ್ಡವರಾಗಿದ್ದೀರಾ? ಈ ಸಿರಿಧಾನ್ಯಗಳು ನಾರಿನಾಂಶ ಮತ್ತು ಪ್ರೋಟೀನ್ಗಳನ್ನು ಯಥೇಚ್ಛವಾಗಿ ಒಳಗೊಂಡಿವೆ. ಮಧುಮೇಹ ಮತ್ತು ತೂಕ ಇಳಿಕೆಗೆ ಸಹಕಾರಿಯಾಗಿವೆ. ನೀವು ಮತ್ತೆ ಬೆಲೆ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನೀವು ನಿನ್ನೆ ರಾತ್ರಿ ತಿಂದ ಬರ್ಗರ್ಗಿಂತನೂ ಬೆಲೆ ಕಮ್ಮಿ. ವಿದೇಶಿಯರು ಕೂಡ ಸಿರಿಧಾನ್ಯಗಳನ್ನು ಉಪಯೋಗಿಸ್ತಾರಾ? ಉಪಯೋಗಿಸ್ತಾರೆ. ಸಿರಿಧಾನ್ಯಗಳು ವಿಶ್ವದಾದ್ಯಂತ ರಫ್ತಾಗುತ್ತಿವೆ. ಈ ಸಾಂಪ್ರದಾಯಿಕ ತಿನಿಸುಗಳು ಆರೋಗ್ಯದ ಮಹತ್ವವನ್ನು ಸಾರುತ್ತಿವೆ. ಮುಂದಿನ ಸಲ ನಾನು ನಿಮಗೆ ಆರೋಗ್ಯಕರವಾದ ಅಡುಗೆ ಮಾಡಿಕೊಡ್ತೀನಿ. ರಾಗಿ ಮುದ್ದೆ. ಅಯ್ಯೋ ಅಮ್ಮ ಬೇಡ, ನನ್ನ ಹಲ್ಲಲ್ಲಿ ಅನ್ಕೊಳ್ಳುತ್ತೆ. ಅಯ್ಯಯ್ಯೋ, ಅದನ್ನ ಅಗಿಬಾರ್ದು, ಅದನ್ನ ನುಂಗ್ಬೇಕು. ಏನ್ ಮಾಡೋದು ನಿನ್ಗೆ? ನಾನು ಅಡುಗೆ ಮಾಡಕ್ ಹೊರಟೆ. ನಿಮ್ಮಮ್ಮ ಅಡುಗೆ ಮಾಡೋಷ್ಟರಲ್ಲಿ ನಾನು ನಿಮಗೆ ಒಂದೊಳ್ಳೆ ಕತೆ ಇಲ್ಲ. ಹೇಳಿ ಗೋಪಾಲಣ್ಣ, ಅವ್ರಿಗೆ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ. ಸೂಪರ್. ಹಾಗಾದರೆ ನಾನು ಇವಾಗ ನಿಮಗೆ ದಕ್ಷಿಣ ಭಾರತದ ಹಬ್ಬಗಳ ಬಗ್ಗೆ ತಿಳಿಸ್ತೀನಿ. ನಮ್ಗೆ ಕತೆಗಳಂದ್ರೆ ತುಂಬಾ ಇಷ್ಟ. ಹೇಳಿ ಅಂಕಲ್. ಕತೆ ಅಂದರೆ ತುಂಬ ಬೋರಿಂಗ್ ಇರುತ್ತೆ. ನಾನು ಇನ್ನೂ ಚೆನ್ನಾಗಿರೋದೇನೋ ತೋರಿಸ್ತೀನಿ. ಏನಂಕಲ್? ಅರೆ ಇರು, ನೀವು ಜಾತ್ರೆ ನೋಡಿದ್ದೀರಾ? ಇಲ್ಲ ಅಂಕಲ್, ಅಪ್ಪ ಅಮ್ಮ ಎಲ್ಲೂ ಜಾತ್ರೆ ಕರ್ಕೊಂಡೇ ಹೋಗಿಲ್ಲ. ನಾನು ನಿಮ್ಮನ್ನ ಕರ್ಕೊಂಡೋಗ್ತೀನಿ. ಇವಾಗ ಕಣ್ಮುಚ್ಚಿ. ಅರ್ಜುನ್, ಸಾರಿ ಅಂಕಲ್.